ಧನ್ವೀರ್ ಅವರೇ, ನಿಮಗೂ ಮದುವೆ ಆಗಿಲ್ಲ, ಸಂಜನಾ ಅವ್ರಿಗೂ ಮದುವೆ ಆಗಿಲ್ಲ. ನ್ಯೂಲಿ ಮ್ಯಾರಿಡ್ ಕಪಲ್ ಒಂದು ಆ ರೊಮ್ಯಾನ್ಸ್ ಇರುತ್ತಲ್ಲ, ಅದನ್ನು ಮಾಡೋದು ತುಂಬ ಕಷ್ಟ. ನಿಮಗೆ ಅದನ್ನು ಆರ್ಟಿಸ್ಟ್ ಆಗಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಎಷ್ಟು ಕಷ್ಟ ಆಗಿತ್ತು ಅಂತ? ಅಂದರೆ ಅಷ್ಟು ರೊಮ್ಯಾಂಟಿಕ್ ವೇಲ್ ಆ ಥರದ್ದೇನು ಏನಿಲ್ಲ ಸರ್. ಅಂದರೆ ಇಬ್ಬರ ಮಧ್ಯೆ ಪ್ರೀತಿ ಇರುತ್ತೆ, ಬಟ್ ಅದು ಈಗೋಯಿಸ್ಟಿಕ್ ಆಗಿರುತ್ತೆ ಅಷ್ಟೇ. ಸೊ ಅದನ್ನು ಯಾವ ಥರ ಅವರಿಬ್ಬರು ವರ್ಣನೆ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಇತ್ತು. ಅದು ತೀರಾ ರೊಮ್ಯಾಂಟಿಕ್ ಆ ಥರದ್ದು ಯಾವುದೂ ಇರಲಿಲ್ಲ. ಇವನು ಇಷ್ಟಪಟ್ಟಿದ್ದಾನೆ, ಅವರು ಇಷ್ಟಪಡ್ತಾರೆ, ಬಟ್ ತೋರಿಸ್ಕೋತಾರಲ್ಲ ಅಷ್ಟೇ. ಸೊ ಆ ಸಂದರ್ಭಗಳನ್ನ ಇದು ಮಾಡಿ ನಮ್ಮ ಭೂಷಣ್ ಮಾಸ್ಟರ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ಸರ್. ಬರೀ ಆ ಒಂದೇ ಇದ್ರಲ್ಲಿ ಸೆಟಪಲ್ಲೇ ಮಾಡಿ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿಕೊಟ್ರು ಸಾಂಗ್. ಈಗ ನೀವೇ ಮಾತಾಡ್ತಾ ಒಂದು ರಿವೀಲ್ ಮಾಡಿದ್ರಿ ಡ್ಯುಯಲ್ ಶೇಡು ಅಂತ. ಇವರು ಪೊಲೀಸ್ ಅಪ್ಪನಿಗೆ ಪೇರ್ ಅಂತದ್ದು ಅಲ್ಲಿ ನಮ್ಗೆ ಆ ಸಾಂಗಲ್ಲಿ ಗೊತ್ತಾಯಿತು. ಈಗ ಇನ್ನೊಂದು ಶೇಡ್ಗೆ ಇನ್ನೊಬ್ಬ ಹೀರೋಯಿನ್ ಇರ್ತಾರ ಅಂತ ಅದು ನೋಡ್ಬೇಕು ಸರ್. 27ನೇ ತಾರೀಕು ನೋಡಿ ಸರ್, 27ನೇ ತಾರೀಕು ಗೊತ್ತಾಗುತ್ತೆ ಸರ್. ಸೂಪರು. ಇನ್ನು ಸಿನಿಮಾದಲ್ಲಿ ಅದೇ ನಾನು ಹೇಳ್ದಂಗೆ ಹಯಗ್ರೀವ ಅಂದರೆ ಪ್ರತಿಯೊಂದು ಸಿನಿಮಾಗೂ ಒಂದು ಆ್ಯಕ್ಷನ್ನು ಥ್ರಿಲ್ಲರ್ ಟಚ್ ಕೊಡೋದು ಸರ್ವೇ ಸಾಮಾನ್ಯ. ಆದರೆ ಮೈಥಾಲಜಿಕಲ್ ಟಚ್ ಕೊಡೋದು ತುಂಬ ಕೆಲವರಷ್ಟೇ ಡೈರೆಕ್ಟರ್ಗಳು ಅದನ್ನು ಮಾಡಿದ್ದಾರೆ ಇಲ್ಲಿವರೆಗೂ. ಆ ನಿಟ್ಟಿನಲ್ಲಿ ಈ ಮೈಥಾಲಜಿಕಲ್ ಟಚ್ ಯಾವ ಥರ ಇರುತ್ತೆ ಅಂತಕ್ಕಂಥದ್ದು ಅದೇ ಹೇಳಿಲ್ಲ ಸರ್. ಈಗ ಹಯಗ್ರೀವ ಅನ್ನೋದಕ್ಕೆ ಆಗಿನ ಪುರಾತನ ಇದರಲ್ಲಿ ಯಾವ ಥರ ಹಯಗ್ರೀವನ ಅದೇನು ಪಾತ್ರ ಇತ್ತಲ್ಲ ಸರ್, ಅದನ್ನು ಈಗಿನ ಇದಕ್ಕೆ ತೊಗೊಂಡು ಹೀರೋ ಕ್ಯಾರೆಕ್ಟರ್ ಬ್ಲೆಂಡ್ ಮಾಡಿದ್ದಾರೆ. ಅಲ್ಲಿ ಆಗಿನ ಕಾಲದಲ್ಲಿ ಹಯಗ್ರೀವ ಯಾರನ್ನ ವದನ ಮಾಡಿ ಇದು ಮಾಡಿದ್ರು, ಇಲ್ಲಿ ಇವನು ಈ ಸಮಾಜದಲ್ಲಿ ಏನು ವದನ ಮಾಡಿ ಇವನು ಏನಕ್ಕೆ ಹಯಗ್ರೀವ ಆ ಅವತಾರ ತಾಳ್ತಾನೆ. ಸೊ ಸಮಾಜದಲ್ಲಿ ಯಾವ್ದ್ರ ವಿರುದ್ಧ ಹೋರಾಡ್ತಾನೆ. ಸೊ ಅದ್ರ ಮುಖಾಂತರ ಸಂದೇಶಗಳ ಕೊಟ್ಟಿಲ್ಲ ಸರ್ ಇದು. ಟೈಟಲ್ ಯಾರು ಸರ್ ಫೈನಲ್ ಮಾಡಿದ್ದು? ಅಲ್ಲ ಡೈರೆಕ್ಟ್ರು ಪ್ರೊಡ್ಯೂಸರ್. ಹೌದು ಸರ್, ಹೌದು. ಓಕೆ, ಟೈಟಲ್ ತುಂಬ ಮಾಸ್ ಟೈಟಲ್ಲು, ಪವರ್ಫುಲ್ ಟೈಟ್ಲು, ಇಂಟೆಲೆಕ್ಚುಯಲ್ ಟೈಟಲ್ಲು. ಹೌದು. ಆಮೇಲೆ ಟೈಟಲ್ಗಳು ಇಡಬೇಕು ಅಷ್ಟೇ ಅಲ್ವ ಸರ್. ಇವೆಲ್ಲ ಲೈಕ್ ಹಿಂದುತ್ವದ ಸುಮ್ಮನೆ ಅಪ್ಪಿ ಒಂಚೂರು ಇದು ಮಾಡಿದ್ರು ಅದಕ್ಕೆ ಅಪಮಾನ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಏನೇ ಕೂಡ ಇಟ್ಟರು ಜಸ್ಟಿಫಿಕೇಶನ್ ಮಾಡಬೇಕಾಗುತ್ತೆ. ಕಥೆನೂ ಹಂಗೆ ಇರಬೇಕು, ಟೈಟಲ್ ತಕ್ಕನಂಗೆ ಇರಬೇಕು. ಇಲ್ಲ ಕಥೆ ಒಂದು ಟೈಟಲ್ ಒಂದು ಮಾಡಿಬಿಟ್ರೆ ಜನ ಕ್ಲೀಶೆ ಅನ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಅದು ತಕ್ಕನಂಗೆ ನೀಟಾಗಿ ಮಾಡಿದ್ದಾರೆ, ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಓಕೆ. ಸಂಜನಾ ಅವರೇ, ನಿಮಗೆ ಕಾಂಬಿನೇಷನ್ಸ್ ಯಾರ ಜೊತೆ ಜಾಸ್ತಿ ಇದೆ ಅಂತ ಕೋ ಆರ್ಟಿಸ್ಟ್ಗಳು ಸಿನಿಮಾದಲ್ಲಿ? ಅಂದರೆ ನಾನು ಮೋಸ್ಟ್ಲಿ ಧನ್ವೀರ್ ಅವ್ರ ಜೊತೆನೇ ಕಾಣಿಸ್ಕೊಳ್ಳೋದು ಸಿನಿಮಾಲಿ. ಅದು ಬಿಟ್ಟರೆ ಸಾಧು ಕೋಕಿಲಾ ಸರ್ ಅವ್ರ ಜೊತೆ ಬರುತ್ತೆ. ಅದರ್ವೈಸ್ ಮೋಸ್ಟ್ಲಿ ವಿತ್ ಧನ್ವೀರ್ ಸರ್ ಮೆಜಾರಿಟಿ. ಹಾಂ, ಹಾಸ್ಪಿಟಲ್ ಒಂದು ಶಾರ್ಟ್ ನಿಮ್ದು ಕಾಣಿಸ್ತಿತ್ತು, ಹಾಗಾಗಿ ಅದರಲ್ಲಿ ಯಾರು ಆರ್ಟಿಸ್ಟ್ ಅಂತ ಇಲ್ಲ. ಜಸ್ಟ್ ನನ್ನ ಹಾಸ್ಪಿಟಲ್ ಸೀನ್ಸ್ ಏನಂದ್ರೆ ಜೂನಿಯರ್ಸ್ ಆ ಥರ ಕವರ್ ಆಗಿರೋದಷ್ಟೇ, ಪೇಷಂಟ್ಸ್ ಜೊತೆ ಎಲ್ಲ. ಬಟ್ ಆರ್ಟಿಸ್ಟ್ ವೈಸ್ ಅಲ್ಲಿ ಯಾರ ಜೊತೆ ಕಾಂಬಿನೇಷನ್ ಅಲ್ಲ. ನಿಮ್ಮ ರೋಲ್ ಏನು ಅಂತ ಅಂದ್ರೆ ಹಾಸ್ಪಿಟಲ್ ಡಾಕ್ಟರ್? ಹೌದು, ಐ ಪ್ಲೇ ಮೆಡಿಕಲ್ ಮಾಡಿರೋ ಡಾಕ್ಟರೇ. ಅಂದರೆ ಎಂತ ಹೇಳ್ತಾರೆ ಅಷ್ಟೇ, ಶಿ ಇಸ್ ಅ ಡಾಕ್ಟರ್ ಆ್ಯಂಡ್ ಶಿ ಪ್ಲೇಸ್ ಹಯಗ್ರೀವಾಸ್ ವೈಫ್. ವೆರಿ ಎಂತ ಟಾಂಗ್ ಕೊಟ್ಕೊಂಡು ಲವ್ ಮಾಡೋ ವೈಫ್ ತರ ಕ್ಯಾರೆಕ್ಟರ್. ಇಲ್ಲೇ ಒಂದು ಸಣ್ಣ ಎಳೆ ನಮಗೆ ಸಿಂಕ್ ಆಗ್ಬಿಡ್ತು ಬಿಡಿ. ಅವರೊಂದು ಇನ್ವೆಸ್ಟಿಗೇಷನ್ ಅಲ್ಲಿ ಇರ್ತಾರೆ, ಅಲ್ಲೊಂದು ಮೆಡಿಕಲ್ ಮಾಫಿಯಾ ನಡೀತಾ ಇರುತ್ತೆ, ನೀವು ಡಾಕ್ಟರ್ ಆಗಿ ಸಪೋರ್ಟ್ ಮಾಡ್ತೀರಾ ಅಂತ. ಅಂದ್ರೆ ನಿಮ್ ತರ ಒಬ್ಬೊಬ್ಬರು ಒಂದೊಂದು ಬೇರೆ ಬೇರೆ ಡಿಫ್ರೆಂಟ್ ಎಳೆಗಳು ಬಿಡ್ತಾ ಇದಾರೆ. ಸೊ 27th ನೋಡ್ಬೇಕು ನೀವು. ನಿಮ್ಮದು ಫಸ್ಟ್ ಟೀಸರ್ ಬಂದಾಗ ನಿಮಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಅಂತಕ್ಕಂಥದ್ದು? ಇಲ್ಲ, ಫಸ್ಟ್ ಟೀಸರ್ ಬಂದಾಗ ಸರ್ ಲೈಕ್ ಯಾಕೆ ಇದಕ್ಕೆ ಹೋದ್ರಿ ಈ ಸಲ, ಈ ಥರ ಟ್ರೈ ಮಾಡೋಕೆ ಹೊರಟಿದ್ದೀರಾ, ಲೈಕ್ ಯೂಶಲಿ ಮಾಸು ಅಥವಾ ಫ್ಯಾಮಿಲಿ ಮಾಡ್ತಾ ಇಲ್ಲ, ಯಾಕೆ ಈ ಥರ? ನಮ್ಮ ಕತೆ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇತ್ತಲ್ಲ ಸರ್, ಇಲ್ಲ ಈ ಥರ ಮಾಡಲೇಬೇಕು ಅಂದರೆ. ಸೊ ಅದಕ್ಕೆ ಸುಮ್ಮನೆ ಯಾವಾಗ ಈ ಟೀಸರು ಒಂದು ಸ್ವಲ್ಪ ಇದೆಲ್ಲ ಬಿಟ್ವಲ್ಲ ಸರ್, ಅವಾಗ ಇಲ್ಲ ಇದೇನೋ ಬೇರೆ ಥರನೇ ಇದೆ, ತುಂಬ ಚೆನ್ನಾಗಿದೆ ಅಂತ ಅವಾಗ ಸ್ಟಾರ್ಟ್ ಮಾಡೋದು ಸರ್ ಎಲ್ಲ ಹೇಳೋದು. ಇಲ್ಲ ಸಮಥಿಂಗ್ ಏನೋ ಇದೆ ಇವಾಗಿಂದ ಟ್ರೈಲರ್, ಕೆಲವರಂತೂ ಟ್ರೈಲರ್ ನೋಡಬೇಕು, ಟ್ರೈಲರ್ ಇನ್ನೂ ಏನಿದೆ ಅಂತ ನೋಡಬೇಕು. ಒಂದೊಂದರಲ್ಲೂ ಒಂದೊಂದು ಥರ ಟಿಪ್ಸ್ ಕೊಟ್ಟಿದ್ದಾರೆ, ಯಾವುದು ಏನು ಅಂತಲೇ ಅರ್ಥ ಆಗ್ತಿಲ್ಲ ನಮಗೆ. ಸೊ ಅದು ಕನ್ಫ್ಯೂಸ್ ಮಾಡಬೇಕು ಅಂತ ಇತ್ತಲ್ಲ ಸರ್, ಅದೇ ನಮಗೆ ಕತೆ ಮೇಯ್ನ್ ಬೇಕಾಗಿದ್ದು. ಪ್ರತಿ ಸೀನು ಸಹ ಅಷ್ಟೇ ಸೀಟೆಡ್ ಮೂಮೆಂಟ್ಸ್ ಇದೆ. ನೆಕ್ಸ್ಟ್ ಏನು ಯಾರವನು ಈ ಥರದೇ ಹುಡ್ಕೊಂಡು ಹೋಗ್ತೀವಿ ಹೊರತು. ಸೊ ಆ ಥರದ ಆಡಿಯನ್ಸ್ಗೆ ಗೆಸ್ಸಿಂಗ್ ಬಿಟ್ಬಿಡ್ತೀವಿ. ಸೊ ಆ ಥರದ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.